ಈ 3 ಫುಡ್ನ ನೀವು ಪ್ರೋಟೀನ್ ರಿಚ್ ಫುಡ್ ಅಂತ ಅನ್ಕೊಂಡಿರ್ತೀರಾ, ಬಟ್ ಅದು ಅಲ್ಲ. ಮೊದಲನೇದು ರಾಗಿ ಮುದ್ದೆ ಆರೋಗ್ಯಕ್ಕೆ ಒಳ್ಳೇದು ಅಂತ ತುಂಬ ಜನ ಕೇಳಿರ್ತೀರಾ. ಈವನ್ ನಮ್ಮ ತಂದೆನೂ ಸಜೆಸ್ಟ್ ಮಾಡ್ತಾ ಇರ್ತಾರೆ, ಪ್ರತಿದಿನ ಚಿಕನ್ ತಿನ್ನಬೇಡ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಮುದ್ದೆ ತಿನ್ನು, ಅದರೊಳಗೆ ಪ್ರೋಟೀನು ಇರುತ್ತೆ ಅಂತ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇದರೊಳಗೆ. ಪ್ರೋಟೀನ್ ಫುಡ್ಸು ಬೇರೆ, ಪ್ರೋಟೀನ್ ಅನ್ನೋ ಟರ್ಮ್ ಬೇರೆ, ವಿಟಮಿನ್ಸ್ ಅನ್ನೋ ಟರ್ಮ್ ಬೇರೆ, ಎರಡನ್ನೂ ಕಂಬೈನ್ ಮಾಡ್ತಾರೆ. ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ನ ನಾವು ತೊಗೊಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾದ ಫುಡ್ ಇರುತ್ತೆ. ಎಕ್ಸಾಂಪಲ್, ಚಿಕನ್ನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಅದೇ ವಿಟಮಿನ್ ಸಿ ಅಂಶ ಇರಲ್ಲ. ವಿಟಮಿನ್ ಸಿ ಬೇಕು ಅಂತ ಅಂದಾಗ ನೀವು ಫ್ರೂಟ್ನ ಮೊರೆ ಹೋಗಬೇಕಾಗುತ್ತೆ. ಎರಡರದ್ದು ಅದರದೇ ಆದ ಅಡ್ವಾಂಟೇಜ್ ನಮ್ಮ ದೇಹಕ್ಕಿರುತ್ತೆ. ಹೇಗೆ ಇಂಜಿನ್ ಆಯಿಲು ಆ ಇಂಜಿನ್ನ ಸ್ಮೂತಾಗಿ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಅದೇ ಪೆಟ್ರೋಲು ಆ ಇಂಜಿನ್ನ ಆ ಕಂಬಷನ್ಗೆ ಹೆಲ್ಪ್ ಆಗುತ್ತೆ, ಆ ಫ್ಯೂಲ್ನ ಬರ್ನ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎರಡು ನಮಗೆ ಅವಶ್ಯಕತೆ ಇದೆ. ನೀವು ಯಾವುದೇ ಟಿಪ್ ತಗೊಳ್ಳೋಕ್ಕಿಂತ ಮುಂಚೆ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕನ್ಸಿಡರ್ ಮಾಡಿ. ನಮ್ಮ ತಂದೆ ಏನು ಓದಿದ್ದಾರೆ, MA ಗ್ರಾಜ್ಯುಯೇಟು, ಅವ್ರಿಗೆ ಇದ್ರ ಬಗ್ಗೆ ಹೇಗೆ ನಾಲೆಡ್ಜ್ ಇರುತ್ತೆ? ಆಬ್ವಿಯಸ್ಲಿ ಇರಲ್ಲ. ಈ ನ್ಯೂಸು ಹೇಗೆ ಅವ್ರ ಹತ್ರ ರೀಚ್ ಆಯಿತು? ಯಾರೋ ಒಬ್ರು ಅವ್ರಿಗೆ ಹೇಳಿದ್ರು, ಅವರು ಇವ್ರಿಗೆ ಹೇಳಿದ್ರು, ಇವ್ರು ಅವ್ರಿಗೆ ಹೇಳಿದ್ರು, ಹಂಗೆ ಸ್ಪ್ರೆಡ್ ಆಗ್ತಾ ಬಂದಿರೋದು. ಸೊ ನಾನು ನ್ಯೂಟ್ರಿಷನ್ನಲ್ಲಿ ಇನ್ ಡೆಪ್ತ್ ನಾಲೆಡ್ಜ್ ತಿಳ್ಕೊಳ್ಳೋದ್ರಿಂದ, ಅದ್ರ ಮೇಲೆ ಎಜುಕೇಷನ್ ಮಾಡಿರೋದ್ರಿಂದ, ನನಗೆ ಇದ್ರ ಬಗ್ಗೆ ಜ್ಞಾನ ಇರೋದ್ರಿಂದ ಹೇಳಬಲ್ಲೆ. ಎಕ್ಸಾಂಪಲ್, ನಾಟಿ ಕೋಳಿ ಮೊಟ್ಟೆ, ಫಾರಂ ಕೋಳಿ ಮೊಟ್ಟೆ ಕನ್ಸಿಡರ್ ಮಾಡಿ. ತುಂಬ ಜನ ನಾಟಿ ಕೋಳಿ ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಬಿಲೀವ್ ಮಾಡಿರ್ತೀರ. ಯಾಕೆ ಹೇಗೆ ಅಂತ ಯಾರೊಬ್ಬರನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಎವಿಡೆನ್ಸೇ ಇರಲ್ಲ. ಸಿಂಪ್ಲಿ ಇದು ನಮ್ಮಪ್ಪ ಹೇಳಿದ್ರು, ನಮ್ಮ ತಾತ ಹೇಳಿದ್ರು, ನಮ್ಮ ಮುತ್ತಾತ ಎಲ್ಲ ಈ ನಾಟಿ ಕೋಳಿ ಮೊಟ್ಟೆ ಕನ್ಸ್ಯೂಮ್ ಮಾಡ್ತಿದ್ರಿಂದನೇ ಆರೋಗ್ಯವಾಗಿದ್ರು ಅಂತ. ಅದೇ ಆ 2 ಮೊಟ್ಟೆನ ನೀವು ಲ್ಯಾಬ್ ಟೆಸ್ಟ್ಗೆ ಕಂಡಕ್ಟ್ ಮಾಡಿದಾಗ ಎರಡರೊಳಗೂ ಸೇಮ್ ಅಮೌಂಟ್ ಆಫ್ ಪ್ರೋಟೀನ್ಸೇ ಇರುತ್ತೆ. ಸೊ ಇದನ್ನ ಎವಿಡೆನ್ಸ್ ಬೇಸ್ಡ್ ಅಂತ ಅನ್ನೋದು. ಸುಮ್ಮನೆ ಯಾರೋ ಹೇಳಿದ್ದನ್ನ ಅವ್ರಿಗೆ ನಾಲೆಡ್ಜ್ ಇರಲ್ಲ ಅಥವಾ ಬ್ಲೈಂಡಾಗೆ ಏನೊಂದು ಮೂಢನಂಬಿಕೆನ ಪಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹೇಗೆ ಈಗ ದೇವರು ಭಕ್ತಿ ಅಂದ್ಬಿಟ್ಟು ಯಾರನ್ನೋ ಒಬ್ರನ್ನ ನರಬಲಿ ತಗೊಳ್ಳೋದು ಅಥವಾ ಇನ್ನೊಂದೇನೋ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅನ್ನೋದು ಮೂಢನಂಬಿಕೆ ಇರುತ್ತಲ್ಲ. ಅಥವಾ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ಬಿಟ್ಟು ಹಿಂಗೆ ಬೆಳಗ್ಗೆ ತಕ್ಷಣ ಅವನು ದೈವಾನು ಸಂಭೂತ ಅಂತೀರ. ಬಟ್ ಅದೇ ಅದು ಒಂದು ಕೆಮಿಕಲ್ಲು ಕೈ ಮೇಲೆ ಹಾಕಿರುತ್ತೆ. ಇದು ಎವಿಡೆನ್ಸು, ಇದು ಸೈನ್ಸು. ಈ ರೀತಿ ಕೆಮಿಕಲ್ ಹಾಕ್ಕೊಂಡು ಕರ್ಪೂರ ಯಾರು ಬೇಕಾದ್ರೂ ಹಚ್ಬೋದು. ಸೊ ಹಾಗೇನೆ ಅದು ಒಂದು ಪ್ರೊಫೆಷನಲ್ ಇದ್ದಾರೆ, ಅವ್ರಿಗೆ ಬೇಕಾಗಿರೋ ನಾಲೆಡ್ಜ್ ಇದೆಯಾ ಅನ್ನೋದ್ರ ಮೇಲೆ ಕನ್ಸಿಡರ್ ಮಾಡಿ. ಎರಡನೇ ಫುಡ್ಡು ಫ್ರೂಟ್ಸು ಪ್ರೋಟೀನ್ ರಿಚ್ ಫುಡ್ ಅಲ್ಲ, ಅದರೊಳಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ. ಫ್ರೆಂಡ್ಗೆ ಡಯಟ್ ಪ್ಲಾನ್ ಪ್ರಿಪೇರ್ ಮಾಡುವಾಗ ಈ ಒಂದು ಪ್ರಶ್ನೆನ ಅವ್ನು ಕೇಳ್ದ, ನೀನು ಪ್ರೋಟೀನ್ಗೆ ಜಾಸ್ತಿ ಆಪ್ಷನ್ಸೇ ಕೊಡ್ತಿಲ್ಲ, ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಅಷ್ಟೊಂದು ಆಪ್ಷನ್ಸ್ ಇದೆ, ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡು ಅಂತ. ಇಂಟರ್ನೆಟ್ಟಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಅದು ಯಾರು ಬೇಕಾದ್ರೂ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡ್ಬೋದು. ಎಕ್ಸಾಂಪಲ್, ನಾನು ನಿಮಗೆ ಒಂದು ಪ್ರಶ್ನೆ ಮಾಡಿದ್ರೆ ಹೇಗೆ ಫ್ಯಾಟ್ ಲಾಸ್ ಮಾಡೋದು ಅಂತ ನೀವು ಒಂದಷ್ಟು ಹೇಳ್ತೀರಾ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿ, ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಂಡು ಕುಡಿ, ಇಲ್ಲ ಯಾವುದೋ ಒಂದು ಕಾರ್ಡಿಯೋ ಮಾಡು. ಈ ಇನ್ಫಾರ್ಮೇಷನ್ ಎಲ್ಲಿಂದ ಬಂತು ಅಂತಂದರೆ ನೀವು ಸಾಕಷ್ಟು ಯೂಟ್ಯೂಬು ಇದರಿಂದನೇ ಕನ್ಸ್ಯೂಮ್ ಮಾಡಿರ್ತೀರ. ನಿಮಗೆ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಇರಲ್ಲ. ನೆಕ್ಸ್ಟ್ ನೀವು ನಿಮ್ಮದೇ ಆದ ವೆಬ್ಸೈಟ್ ಓಪನ್ ಮಾಡಿಕೊಂಡು ನಿಮಗೆ ಏನು ಕಲ್ತಿರ್ತೀರೋ ಅದನ್ನೇ ನೀವು ಅಲ್ಲಿ ಹಾಕ್ಕೊಬೋದು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು, ಇನ್ಸ್ಟಾಗ್ರಾಮು ಚಾನಲ್ ಓಪನ್ ಮಾಡ್ಕೊಂಡು ಹೇಳ್ಬೋದು. ಬಟ್ ನಿಮಗೆ ಅದಕ್ಕೆ ಬೇಕಾಗಿರೋ ಎಜುಕೇಷನ್ ಇರಲ್ಲ. ಆಮೇಲೆ ಅದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಗೊತ್ತಿರಲ್ಲ. ಸೊ ಆನ್ಲೈನಲ್ಲಿ ಈಗ ಹೇಳಿದ್ನಲ್ಲ ನನ್ನ ಫ್ರೆಂಡು, ವೆಬ್ಸೈಟಲ್ಲಿ ಅಷ್ಟೊಂದು ಆಪ್ಷನ್ಸ್ ಇದೆ ಅಂದ್ಬಿಟ್ಟು ಅವ್ರಿಗೇನು ಬೇಕು, ಜಾಸ್ತಿ ವ್ಯೂಸ್ ಬೇಕು, ತುಂಬ ಇಂಪ್ರೆಷನ್ಸ್ ಬೇಕು. ಆವಾಗ ಅವ್ರು ಜಾಸ್ತಿ ದುಡ್ಡು ಮಾಡ್ತಾರೆ. ಅವ್ರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಅದಕ್ಕೆ ಬೇಕಾಗಿರೋ ಇನ್ ಡೆಪ್ತು ರಿಸರ್ಚ್ ಆಗಿರಲಿ, ಎವಿಡೆನ್ಸ್ ಪ್ರೊವೈಡ್ ಮಾಡಿ ಅಂತ ಅಂದರೆ ಹೇಗೆ ಅದನ್ನು ಪ್ರೂವ್ ಮಾಡಿ ಅಂತ ಅಂದರೆ ಪ್ರೂವ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಅವ್ರ ಹತ್ರ ಇರಲ್ಲ. ಸೊ ಆನ್ಲೈನಲ್ಲಿ ಬರೋದೆಲ್ಲ ಒಳ್ಳೆಯದಲ್ಲ. ಅದಕ್ಕೆ ಆದ ಪ್ರತ್ಯೇಕ ವ್ಯಕ್ತಿಗಳಿರ್ತಾರೆ, ಅವರ ಮೊರೆ ಹೋಗಿ. ಹೇಗೆ ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಯಾವ ಕಾಯಿಲೆಗೆ ಯಾವ ಮೆಡಿಸನ್ಸ್ ಅಂತ ಬರ್ಸ್ಕೊಂಬರೋದು ಕರೆಕ್ಟ್ ಆಗಿದೆ, ಅದೇ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ಮೆಡಿಸನ್ಸ್ ಬರ್ಸ್ಕೊಳ್ಳೋದು ರೈಟ್ ಅಲ್ಲ. ಬಿಕಾಸ್ ಅವ್ನಿಗೆ ಅದಕ್ಕೆ ಬೇಕಾಗಿರೋ ನಾಲೆಡ್ಜ್ ಅವನ ಹತ್ರ ಇರಲ್ಲ. ಅಥವಾ ಅವ್ನು ಯಾವುದೋ ಒಂದು ಕಾಯಿಲೆ ಕ್ಯೂರ್ ಮಾಡ್ಕೊಂಡಿದ್ದ ಅಂದ ಮಾತ್ರಕ್ಕೆ ಅವನು ಡಾಕ್ಟ್ರ್ ಆಗಲ್ಲ. ಹೀಗೆ ತುಂಬ ಜನ ಫಾರ್ಮ್ ಆಗ್ತಿರೋದು. ಯಾರೋ ಒಬ್ಬರು 500 ರೂಪಾಯಿ ಡಯಟ್ ಪ್ಲಾನು, 1000 ರೂಪಾಯಿ ಡಯಟ್ ಪ್ಲಾನು, ಇದಕ್ಕೆಲ್ಲ ಮೊರೆ ಹೋಗ್ತೀರಾ, ನಮ್ಮ ಪ್ರೈಸು ಎಕ್ಸ್ಪೆನ್ಸಿವ್ ಅಂತೀರಾ ಅಂತ ಅಂದರೆ ಅವ್ರುಗಳೆಲ್ಲ ಹೀಗೆ ಮಾಡ್ತಾ ಇರೋದು. ಅವ್ರು ಏನೋ ಒಂದು ಮಾಡಿರ್ತಾರೆ, ಅದು ವರ್ಕ್ ಆಗಿರುತ್ತೆ, ಆ ಡೇಟ್ ಮೇಲೆ ಗುಡ್ ಡೇಟು ಅನ್ನೋ ಹಾಗೆ, ಅದನ್ನೇ ನಿಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಎಜುಕೇಷನ್ ಇರಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಅವರು ಕೇರು ಮಾಡಲ್ಲ. ನಿಮ್ಗೇನಾದರೆ ಅವ್ರಿಗೇನಾಗಬೇಕು? ಆಮೇಲೆ ಎಷ್ಟೊಂದು ಸತಿ ಅವ್ರನ್ನ ಬ್ಲೇಮ್ ಕೂಡ ಮಾಡೋಕ್ಕಾಗಲ್ಲ. ಸೆಲೆಬ್ರಿಟೀಸ್ಗಳೇ ಇವಾಗ ತುಂಬ ಪ್ರೊಫೆಷನಲ್ಲು ಡಯಟಿಷಿಯನ್ಸ್ ಥರ ಪೋಸ್ಗಳು ಕೊಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲೆಲ್ಲೋ ಆ್ಯಕ್ಟಿಂಗಲ್ಲೇನೋ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಇಲ್ಲಿ ಇಳಿತಾ ಇದ್ದಾರೆ. ಅದನ್ನ ಕಂಪ್ಲೀಟಾಗಿ ಬ್ಲೇಮು ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಲ್ಲ. ಅದ್ರ ಬಗ್ಗೆ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಅವರು ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ ಅನ್ನೋದಕ್ಕಿಂತ
ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರಲ್ಲ ಅಂತ. ಹೇಗೆ ಒಬ್ಬ ವ್ಯಕ್ತಿ ಹೇಳ್ಬೋದು, ದಮ್ ಹೊಡಿದ್ರೆ ಲಂಗ್ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದೆಲ್ಲ ಸುಳ್ಳು. ನೋಡು, ನಾನು ಡೈಲಿ ಪ್ಯಾಕು 3 ವರ್ಷದಿಂದ ಸೇರ್ತಾ ಇದ್ದೀನಿ, 1 ಪ್ಯಾಕ್ ಸಿಗರೇಟು, ನನಗೇನೂ ಆಗಿಲ್ಲ ಅಂತ ಅಂದರೆ ಅದು ಅವ್ನಿಗೇನೂ ಆಗಿಲ್ಲ, ಇನ್ನೊಬ್ಬಂಗೆ ಅಫೆಕ್ಟ್ ಆಗ್ಬೋದು. ಆಮೇಲೆ ಇವನಿಗೆ ಕಂಪ್ಲೀಟ್ಲಿ ಎಫೆಕ್ಟ್ ಆಗಿಲ್ಲ ಅಂತಲ್ಲ, ಅವನ ಹೆಲ್ತ್ ಕ್ಷೀಣಿಸ್ತಾನೆ ಹೋಗುತ್ತೆ. ಒಬ್ಬಂಗೆ ಪ್ರತಿದಿನ ಇಬ್ಬರು ಇರ್ತಾರೆ, ಪ್ರತಿದಿನ 1 ಪ್ಯಾಕ್ ಸಿಗರೇಟ್ ಸೇರ್ತಾ ಇದ್ದರೆ ಒಬ್ಬಂಗೆ 5 ವರ್ಷ ಆದಮೇಲೆ ಅದ್ರ ನೆಗೆಟಿವ್ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಅದೇ ಇನ್ನೊಬ್ಬ 10 ವರ್ಷ ಆದಮೇಲೆ ಅದರ ನೆಗೆಟಿವ್ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಹಾಗೆ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ರೀಚ್ ಮಾಡ್ತಿರೋ ವ್ಯಕ್ತಿ ಕೂಡ ಆ ಕ್ಷಣಕ್ಕೆ ಏನೋ ಸೈಡ್ ಎಫೆಕ್ಟು ಫೇಸ್ ಮಾಡದೇ ಇರ್ಬೋದು. ಅವ್ರು ಜೆನೆಟಿಕಲಿ ಸ್ಟ್ರಾಂಗ್ ಇರ್ಬೋದು, ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅವರು ಆವಾಗ ಚೆನ್ನಾಗಿದ್ದಾರೆ ಹಂಗೂ ಹೇಳ್ಬೋದು, ನನ್ನ ಮೇಲೆ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ, ನನಗೆ ಇದರಿಂದ ಏನೂ ಹಾರ್ಮ್ ಆಗಿಲ್ಲ, ಸೊ ನಿಮಗೂ ಹಾರ್ಮ್ ಆಗಲ್ಲ ಅಂತ ಅನ್ಬೋದು. ಹೇಗೆ ಸಿಗರೇಟ್ದು ಎಕ್ಸಾಂಪಲ್ ಕೊಟ್ಟನೋ, ಅವ್ರಿಗೆ ಆ 2 ವರ್ಷ ಹಾರ್ಮ್ ಆಗದೆ ಇರ್ಬೋದು, ಬಟ್ 5 ವರ್ಷ ಅದೇ ಒಂದು ರುಟೀನ್ನ, ಅದೇ ಒಂದು ರೀತಿ ಫಿಟ್ ಆಗಿರೋದಕ್ಕೆ ರುಟೀನ್ನ ಫಾಲೋ ಮಾಡೋದ್ರಿಂದ 5 ವರ್ಷ ಆದ ನಂತರ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೋದು. ಅದೇ ನಿಮಗೆ ನಿಮ್ಮ ಇಮ್ಯುನಿಟಿ ಅಷ್ಟು ಚೆನ್ನಾಗಿಲ್ಲ, ರೋಗ ನಿರೋಧಕ ಶಕ್ತಿ ಅಷ್ಟಿಲ್ಲ ಅಂದಾಗ ನೀವು 6 ತಿಂಗಳು 1 ವರ್ಷಕ್ಕೆ ಆ ಸೈಡ್ ಎಫೆಕ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ನೀವು ಏನೇ ಗೈಡೆನ್ಸ್ ತೊಗೊಂಡು ದುಡ್ಡು ನೋಡಬೇಡಿ, ನಿಮ್ಮ ಆರೋಗ್ಯನ ಲಾಂಗ್ ಟರ್ಮ್ ಆರೋಗ್ಯನ ಗಮನ ಇಟ್ಕೊಂಡು ಅವ್ರ ಹತ್ರ ನೀವು ಕೋಚಿಂಗ್ ಆಗಲಿ ಡಯಟ್ ಪ್ಲ್ಯಾನ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಮ್ಮದು ಕೂಡ ಕೋಚಿಂಗ್ ಸರ್ವಿಸಸ್ ಇದೆ, ನಾನು ಕೂಡ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟು, ಇದನ್ನು ಆಲ್ಮೋಸ್ಟ್ 6 ಇಯರ್ಸಿಂದ ಮಾಡ್ಕೊಂಡ್ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋ ನಾಲೆಡ್ಜು ಪ್ರತಿಯೊಂದು ಇದೆ. ಸೊ ನಮ್ಮ ಕೋಚಿಂಗು ಕೂಡ ರೀಸನಬಲ್ ಆಗಿದೆ. ಅಫ್ಕೋರ್ಸ್ 500,000 ರೂಪಾಯಿಗೆಲ್ಲ ಈ ಒಂದು ಸರ್ವಿಸು ಸಿಗಲ್ಲ ನಿಮಗೆ. ನಾವು ಪ್ರತಿಯೊಬ್ಬರದ್ದು ಅವ್ರ ಹೆಲ್ತ್ ಹಿಸ್ಟ್ರಿ ನೋಡಿಬಿಟ್ಟು ಡಯಟ್ ಪ್ಲ್ಯಾನ್ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಅದರದ್ದೇ ಟೈಮ್ ಕನ್ಸ್ಯೂಮ್ ಆಗುತ್ತೆ. ತುಂಬ ಜನ ಒಂದು ಪ್ಲ್ಯಾನ್ ಇರುತ್ತೆ, ಅವ್ರಿಗೇನು ವರ್ಕ್ ಆಯಿತು ಅದನ್ನು ಎಲ್ರಿಗೂ ಕೊಡ್ತಾರೆ. ರೀಸನಬಲ್ ಆಗಿದೆ ಕಂಪ್ಯಾರಿಟಿವ್ಲಿ. ನಾನು ನನ್ನ ಎಜುಕೇಷನು, ನನ್ನ ನಾಲೆಡ್ಜ್ ಲೆವೆಲಲ್ಲಿ ಯಾರೋ ಒಬ್ಬರು ಏನಿರ್ತಾರೋ ಅದಕ್ಕಿಂತ ಅವ್ರು ಏನು ಚಾರ್ಜ್ ಮಾಡ್ತಾರೋ ಅದಕ್ಕಿಂತ 50%ಗಿಂತ ಕಡಿಮೆ ಚಾರ್ಜ್ ಮಾಡ್ತಿದ್ದೀನಿ, ಬಿಕಾಸ್ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕೆ ಆಗಲಿ ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಆವಾಗ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟೆಂಟು ಯೂಸ್ಫುಲ್ ಆಗ್ತಾಯಿದೆ, ಹೆಲ್ಪ್ಫುಲ್ ಆಗ್ತಿದೆ ಅಂತ. ಅದೇ ರೀತಿ ಜಾಸ್ತಿ ಕಂಟೆಂಟ್ನ ನಿಮ್ಮ ಮುಂದೆ ತಂದು ಹೇಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಹತ್ರನೇ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಾಲೆಡ್ಜ್ನ ನಿಮ್ಮಷ್ಟಕ್ಕೆ ನೀವೇ ಇಟ್ಕೊಳ್ಳೋಕೆ ಹೋಗ್ಬಿಟ್ಟು ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.